ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು. ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. ಕಾನೂನಿನ ತೊಡಕುಗಳು ಹೆಚ್ಚಾಗಿ ನನಗೆ ಸದ್ಯಕ್ಕೆ ಅಲ್ಲಿಂದ ವಾಪಸ್ ಬರೋಕ್ಕಾಗದೆ ಹೋದರೆ ಇಂಥದ್ದೇ ಆಗತ್ತೆ ಅಂತ ಹೇಗೆ ಹೇಳಿ? ಅವನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಅಂದಮೇಲೆ ಸಮಸ್ಯೆ ಹೆಚ್ಚಿರುತ್ತೆ. ನಿನಗೆ ಗೊತ್ತಿರ್ಲಿಲ್ವಾ? ಸರಿ ಹೋಗತ್ತೆ ಅಂದ್ಕೊಂಡಿದ್ದೆ. ಜೈಲಾಗತ್ತಾ? ಅಲ್ಲಿವರೆಗೂ ಹೋಗಲ್ವೇ, ಆದರೆ ಸದ್ಯಕ್ಕೆ ಸುಖ ಇರಲ್ಲ. ಇಷ್ಟೊಂದು ಮಹತ್ವಾಕಾಂಕ್ಷೆಯ ಅವಶ್ಯಕತೆ ಇರಲಿಲ್ಲ. ಒಂಟಿ ಬದುಕಿದ್ದಿದ್ರೆ ಬೇರೆ ಕಥೆ. ಹೆಂಡತಿ ಮಕ್ಕಳ ಜವಾಬ್ದಾರಿ ಇದೆ ಅನ್ನೋದಾದ್ರೂ ಬೇಡ್ವಾ? ಮಾವನನ್ನ ನೋಡಿ ಆದ್ರೂ ಕಲಿಬೇಕಿತ್ತು. ಹಣ ಹೆಚ್ಚಿಲ್ಲ ಸತ್ಯ, ಆದ್ರೆ ಅವರಿಗೆ ತಿಂದದ್ದು ಜೀರ್ಣ ಆಗತ್ತೆ. ಅವಕಾಶವಿದ್ದಲ್ಲಿ ನಿದ್ದೆ ಬರುತ್ತೆ. ತಾಯಿ ಮೊದಲೇ ಎಚ್ಚರಿಸ್ತಾಳೆ, ಹೆಂಡತಿ ಘಟನೆ ನಂತರ ಹಂಗಿಸ್ತಾಳೆ. ತಾಯಿಗೆ ಮಗ ಮುಖ್ಯ ಆಗ್ತಾನೆ, ಹೆಂಡತಿಗೂ ಗಂಡ ಮುಖ್ಯ. ಗೆದ್ರೆ ಸುಖದಲ್ಲಿ ಪಾಲು, ಸೋತ್ರೆ ಹಂಗಿಗೊಂದು ಜೀವ. ಏನು ಮಾಡ್ತಿ? ಹಠಕ್ಕೆ ಬಿದ್ದು ಬರೋದೇ ಆದರೆ ಬಾ. ಸುಖದ ಕಾಲ ಒಟ್ಟಿಗೆ ಕಳೆದಿದ್ದೀವಿ, ಕಷ್ಟದಲ್ಲೂ ಒತ್ತಾಸೆಯಾಗಿ ನಿಲ್ಬೋದೇನೋ. ಏನು ಹೇಳು? ಭಾವ ಬೇರೆ, ಬದುಕು ಬೇರೆ. ಬದುಕಿನ ನಿರ್ಧಾರಗಳಲ್ಲಿ ಸಲಹೆಯ ಅವಶ್ಯಕತೆ ಇಲ್ಲ ಅಂತಾದ ಮೇಲೆ ಪರಿಣಾಮಗಳಿಗೆ ಬದ್ಧತೆ ಅಪೇಕ್ಷಿಸೋದು ತಪ್ಪಾಗತ್ತೆ. ಮದುವೆಯಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ. ಅದು 2 ನಕ್ಷತ್ರಗಳ ಗುಚ್ಛ. ಎರಡಕ್ಕೂ ಪ್ರತ್ಯೇಕವಾದ ಗತಿ ಲಯ ಇದ್ರೂ ಒಂದಕ್ಕೊಂದು ಪೂರಕವಾಗಿ ಬದುಕತ್ವಂತೆ. ಹಾಗಂತ ಸ್ವಂತದ ಗತಿ ಲಯ ಬದಲಾಗಲ್ವಂತೆ. ನೆಂಟಸ್ತಿಕೆಗೆ ನಾನು ಬದ್ಧ, ಆದರೆ ನನ್ನ ಸಲಹೆ ಕೇಳದೆ ವೈಯಕ್ತಿಕ ಸ್ತರದಲ್ಲಿ ನಿರ್ಧರಿಸಿ ನಂತರದ ದುರಂತಗಳಿಗೆ ನಾನು ಹೊಣೆಯಲ್ಲ. ಮಕ್ಕಳಿಗೆ ಅಮ್ಮ ಬೇಕೋ? ಹೋಗು. ಎಲ್ಲ ಸರಿ ಹೋಗಿ ಬದುಕಿಗೆ ಲಯ ಅಂತ ಬಂದ್ರೆ ಕರಿ, ಬರ್ತೀನಿ. ಸೋತು ವಾಪಸ್ ಬಂದರೂ ಸಮಸ್ಯೆ ಇಲ್ಲ. ವಾಪಸ್ಸು ಬರದೇ ಇದ್ರೆ
ಅದು ನಿನ್ನ ಬದ್ಧತೆಯ ಪ್ರಶ್ನೆ. ಈ ನೆಂಟಸ್ತಿಕೆಗೆ ನೀನು ಬದ್ಧ ಅನ್ನೋದಾದ್ರೆ ಖಂಡಿತ ವಾಪಸ್ ಬರ್ತೀಯ. ಆ ಅಪ್ಪನ ಮಗ ನೀನು. ನೈತಿಕತೆ ನಿನ್ನ ಮೂಲ ಗುಣವಾಗಬೇಕು. ಬರ್ತೀಯ ನೀನು? ಹಾಗಾಗದಿದ್ರೆ ಆ ಅಪ್ಪನ ಮಗನಲ್ಲ. ನಿನ್ನ ಅಮ್ಮನಿಗೆ ಕೆಟ್ಟ ಹೆಸರಾಗಲ್ವಾ? ಯೋಚನೆ ಮಾಡು. ಋಣ ತೀರದೆ ಮುಕ್ತಿ ಇಲ್ಲವಂತೆ. ಸರ್ಕಾರದ ಋಣ ಇತ್ತು. ತೆರಿಗೆ ಕಟ್ಟದೆ ಕದ್ದ ಹಣ ಸಾಕಷ್ಟಿತ್ತು. ಧಾರೆ ಎರೆದಾಗಿದೆ. ದೀಪ ಎಲ್ಲವನ್ನ ಸ್ವಚ್ಛ ಮಾಡಿಕೊಡ್ತಾ ಇದ್ದಾರೆ. ಮಗಳಿಗೆ ಹೆಂಡತಿಗೆ ಸ್ವಚ್ಛವಾದದ್ದನ್ನು ಉಳಿಸಿ ಹೋಗ್ತಾ ಇದ್ದೀನಿ. ಅಷ್ಟರ ತೃಪ್ತಿ ಇದೆ. ಅಧಿಕಾರದಲ್ಲಿದ್ದು ವ್ಯವಸ್ಥೆಯನ್ನು ಹದಗೆಡಿಸಿದ್ದೀನಿ. ಅದರ ಲಾಭ ತಿಂದಿದ್ದೀನಿ, ಸುಖ ಅನುಭವಿಸಿದ್ದೀನಿ. ವ್ಯವಸ್ಥೆಯ ಋಣ ನನ್ನ ಮೇಲಿದೆ. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಿ. ಇದಕ್ಕೊಂದು ಉತ್ತರ ಆಗತ್ತಾ? ಮಾನಸಾಳ್ಗೆ ನೆಲೆಯಾಯಿತು. ಅನಸೂಯ ಮತ್ತು ಮಕ್ಕಳಿಗೆ ಬದುಕಾಯಿತು. ಅವರ ಋಣದ ಭಾರ ಕಳೀತು. ವ್ಯವಸ್ಥೆಯದ್ದೊಂದಿದೆ, ಎದೆ ಭಾರವಾಗಿ ಬಾಧಿಸ್ತಾ ಇದೆ. ಒಂದು ಉತ್ತರ ಬೇಕು. ಆದೀತಾ? ನೀವೊಂದು ವಿಸ್ಮಯ ನನಗೆ. ಯಾಕೆ? ಪುಂಡತನದ ಬಾಲ್ಯ, ಬೇಜವಾಬ್ದಾರಿ ಯೌವನ, ಘಾತುಕರಾಗಿ ಮಧ್ಯ ವಯಸ್ಸು ಕಳೆದ್ರಿ. ಸಾವಿನ ಸಾನ್ನಿಧ್ಯದಲ್ಲಿ ಸಂತರಾಗಿ ಹೋದ್ರಿ. ಸಾವಿನ ಸನ್ನಿವೇಶಕ್ಕೆ ಇಷ್ಟು ಚೈತನ್ಯ ಇದೆಯಾ? ಹಾಗಿರೋದೇ ಆದರೆ ಪ್ರಾಯಶಃ ಮನಸ್ಸುಗಳಲ್ಲಿ ಬದುಕ ಕನಸ ಬಿತ್ತಿ ಅರ್ಥನೇ ಇಲ್ಲ. ಎಲ್ಲ ಭಂಡರಾಗಿ ಹೋಗ್ತಾರೆ. ಬದಲಿಗೆ ಸಾವಿನ ಭಯವನ್ನೇ ಭಿತ್ತಿ ಬೆಳೆಸಿದ್ರೆ ಪ್ರಾಯಶಃ ಸಭ್ಯ ಸ್ವಚ್ಛ ಸಮಾಜ ಆಗಬಹುದಾ? ಬದುಕಿರಬೇಕು, ಕನಸುಗಳಿರಬೇಕು, ರಂಗಿರಬೇಕು, ಭಾವ ಭಂಗಿ ಜೀವ ವೈವಿಧ್ಯವಿರಬೇಕು. ಬದಲಾಗದ್ದು ಭಾವವೇ ಅಲ್ಲ, ಕಸವಾಗದ್ದು ರಸವೇ ಅಲ್ಲ. ಶಿಸ್ತಿನ ಅವಶ್ಯಕತೆ ಇದೆ. ಹಾಗಂತ ಜೀವ ತೆಗೆದು ಸಾವಿನ ಮೆರವಣಿಗೆ ತೊಡಗೋದಾ? ನಳನಳಿಸ್ತಾ ಇರಬೇಕು, ಜೀವಂತ ನಳನಳಿಸ್ತಾ ಇರಬೇಕು. ಜೀವ ಭಾವಕ್ಕೆ ಮುಕ್ಕಾಗದ ಸಭ್ಯ ಸಮಾಜವಾಗಬೇಕು. ಬದಲಾದದ್ದು ಯಾಕೆ? ನನ್ನಲ್ಲಿಲ್ಲದ ಜೀವ ನಿನ್ನಲ್ಲಿ ಕಂಡಿತು. ಅಂದ್ರೆ ನೀನು ಜೀವಂತ, ನಾನು ಸತ್ತಿದ್ದೀನಿ ಅನಿಸ್ತು. ಸಾವಿನ ಭಯ ಅಲ್ವೇ ಕಾಡಿದ್ದು. ಮಿಕ್ಕ ಸ್ವಲ್ಪ ಸಮಯ ಬದುಕಿಗೆ ಬಿಡುವ ವಾಂಛೆ. ನಿನ್ನ ಕಂಡ ನಂತರ ಜೀವಂತ ಅಂದ್ರೆ ಏನು ಅದು ಅರ್ಥ ಆಯ್ತು ನೋಡು. ವಸ್ತುಗಳನ್ನ ಬಿಟ್ಟು ಕೊಡಬೇಕು, ಭಾವಗಳನ್ನ ಹಿಡಿದಿಟ್ಕೋಬೇಕು. ಕ್ರಿಯೆಗೆ ಅಂಕೆ ಇಲ್ಲ, ಸ್ವಾಭಾವಿಕವಾಗಿ ಭೋರ್ಗರ ಇರುತ್ತೆ.
ಪ್ರತಿಕ್ರಿಯೆಯ ಅಂಕೆಯಲ್ಲಲ್ವಾ ಚೈತನ್ಯದ ಗುರುತು. ಬದುಕಿನ ಕೊನೆಯ ಕ್ಷಣಗಳಲ್ಲಿ ಸುಖ ನೆಮ್ಮದಿ ಕೊಟ್ಟಿದ್ದೆ. ಋಣಿ ನಾನು. ಹೇಳು, ವ್ಯವಸ್ಥೆಯದ್ದೊಂದು ಋಣ ಇದೆ, ಏನು ಮಾಡಬಹುದು? ಬದುಕಿನ ಕೊನೆಯ ಕ್ಷಣಗಳಲ್ಲಿ ಸುಖ ನೆಮ್ಮದಿ ಕೊಟ್ಟಿದ್ದೆ. ಋಣಿ ನಾನು. ಹೇಳು, ವ್ಯವಸ್ಥೆಯದ್ದೊಂದು ಋಣ ಇದೆ, ಏನು ಮಾಡಬಹುದು? ತೀರಿಸೋ ಮನಸ್ಸಿದೆಯಾ? ಹೇಳು, ಏನಾಗಬೇಕು? ತುಂಗಾಪುರಕ್ಕೆ ಬಂದು ವರ್ಷ ಆಗ್ತಾ ಬಂತು. ಆಡಳಿತದಲ್ಲಿ ಅಲ್ಪ ಸ್ವಲ್ಪ ಕೆಲಸ ಆಗಿದೆ. ಮನಸ್ಸಮಾಧಾನ ಇಲ್ಲ. ವ್ಯವಸ್ಥೆ ಸ್ವಚ್ಛ ಆಗದೆ ಆಡಳಿತ ಸುಸೂತ್ರ ಇಲ್ಲ. ಕಳ್ಳರನ್ನ ನಿವಾರಿಸಬೇಕು, ಕಳ್ಳತನ ಆಗದ ಹಾಗೆ ಕಾಯೋದಲ್ಲ. ರಮಾನಂದನನ್ನ ನಿಷ್ಕ್ರಿಯಗೊಳಿಸೋಕ್ಕಾಗತ್ತಾ? ಅವನಿಗೆ ಈ ಎಲೆಕ್ಷನ್ಗೆ ಟಿಕೆಟ್ ಸಿಗಬಾರ್ದು. ರಾಜಕೀಯದಿಂದ ನಿರಂತರ ನಿವೃತ್ತಿ ಆಗತ್ತಾ? ಅಷ್ಟು ದ್ವೇಷನ? ಇಲ್ಲ, ವ್ಯವಸ್ಥೆಯ ಮೇಲಿನ ಪ್ರೀತಿ. ಅವನೊಬ್ಬನನ್ನು ನಿವಾರಿಸಿದ್ರೆ ಸಾಕ? ಒಂದು ಕಮ್ಮಿ ಆಗಲಿ. ಅವನು ಸತ್ರೆ ವ್ಯವಸ್ಥೆ ಸ್ವಚ್ಛನ? ಸಾಯಬಾರ್ದು, ಬದುಕಿರಬೇಕು. ಇದ್ದು ಇಲ್ಲದಂತಿರಬೇಕು. ಕಾನೂನಿನ ತೊಡಕಾಗಬೇಕು. ಹೀಗಾದರೆ ರಾಜಕೀಯದಲ್ಲಿ ಜಾಗ ಇಲ್ಲ ಅನ್ನೋ ಸನ್ನಿವೇಶ ಆಗಬೇಕು. ಉದಾಹರಣೆಯಾಗಬೇಕು. ಆಗತ್ತಾ? ಹೇಳಿದ್ದು ಕೇಳ್ತೀಯಾ? ಉಸ್ತುವಾರಿಯನ್ನ ಭೇಟಿಯಾಗು, ಸಂಧಾನಕ್ಕೆ ಸಿದ್ಧ ಅನ್ನು. ಧರಣಿ ದೊಂಬಿ ಸದ್ಯಕ್ಕೆ ಬೇಡ. ಆಯ್ತು. ಸಚಿನ್ನ ಬರಕ್ ಹೇಳು. ಅವನೆಲ್ಲಿ? ACB ಅವನು ಈಗ ಲೋಕಾಯುಕ್ತದಲ್ಲಿದ್ದಾನ? ಅವನು ಬರಲಿ. ಸರಿ. ರಂಗಧಾಮನ್ನ ನೋಡಬೇಕು. ಆಯ್ತು. ಮಾನಸಾಳ ಕ್ಷೇಮ ನಿನ್ನ ಜವಾಬ್ದಾರಿ. ಹೊರಡುತ್ತೈ. ನನ್ನದೇನು ಋಣ ಇಲ್ವಾ? ನನ್ನ ಇಡೀ ಜೀವಮಾನದಲ್ಲಿ ಬದುಕಿದ ಕೆಲವೇ ಕ್ಷಣಗಳ ಋಣ ನಿನ್ನದು. ತೀರ್ಸಲ್ವಾ? ಏನು ಇಲ್ವಲ್ಲೇ ತಾಯಿ. ಹಣ ಇಲ್ಲ, ಆಸ್ತಿ ಇಲ್ಲ, ಸುಖ ಶಾಂತಿ ನೆಮ್ಮದಿ ನಿನ್ನಿಂದ ಎರವಲು ಪಡೆದು ನಾನು ಜೀವಿಸ್ತಾ ಇದ್ದೀನಿ. ನಿನ್ನ ಭಾವಕ್ಕೆ ನಾನು ಇಂಬಲ್ಲ. ಬದುಕಿನ ರಂಗಿನ ಯೋಗ್ಯತೆ ಇಲ್ಲ. ಮತ್ತೊಮ್ಮೆ ಹುಟ್ಟಿ ಬರ್ತೇನೆ. ಈ ಬದುಕು ನಿನ್ನ ಋಣ ಸಂದಾಯಕ್ಕೆ ಮೀಸಲು. ಅಪ್ಪ ಸತ್ರೆ ಏನೂ ಅನ್ಸಲ್ಲ. ಅವರ ಭಾವ ಗುಣ ನನ್ನಲ್ಲಿದೆ.
ಅವರು ನನ್ನಲ್ಲಿ ಜೀವಂತ. ಸದಾಶಿವರಾಯರು ಹೊರಟರು ಏನೂ ಅನ್ಸಲ್ಲ. ಅವರ ವಿದ್ಯೆ, ಚಾಳಿ, ಹಾವಭಾವ ನನ್ನ ಭಾಗ. ಅವರೂ ನನ್ನಲ್ಲಿ ಜೀವಂತ. 7 ಮಲ್ಲಿಗೆ ತೂಕದ ರಾಜಕುಮಾರಿಗೆ ಬಿಳಿ ಕುದುರೆ, ಬಣ್ಣದ ದಿರಿಸಿನ ಸುಂದರ ರಾಜಕುಮಾರ ಒಂದು ಭ್ರಮೆ. ಕಾಯುವ ಕ್ರೂರಿ ಕುರೂಪಿ ರಾಕ್ಷಸ ವಾಸ್ತವ. ಅದೇನೋ ಗೊತ್ತಿಲ್ಲ. ರಾಜಕುಮಾರ ಸುಖ ಸಂತೋಷ ಹೌದು, ಆದರೆ ರಾಕ್ಷಸ ನೆಮ್ಮದಿ ಮತ್ತು ಶಾಂತಿ. ಕಾಯ್ತಾನೆ. ಕಾಯುವ ರಾಕ್ಷಸ ಪ್ರಬಲನಾಗಿದ್ರೆ ಅರಸಿ ಬಂದವರೆಲ್ಲ ರಾಜಕುಮಾರರೇ. ಬಿತ್ತ ಬೀಜವನ್ನ ಜತನದಿಂದ ಅಪ್ಕೋಬಹುದು. ಕಾವು ತೇವದ ಸಮತೋಲನದಲ್ಲಿ ಮೊಳಕೆ ಒಡಿಸಬಹುದು, ಚಿಗುರಿಸಬಹುದು, ಸಾರ ತುಂಬಿ ಹೆಮ್ಮರವಾಗಿಸಬಹುದು. ಮರದ ತುಂಬ ಹಣ್ಣುಗಳು, ನನ್ನದೇ ರುಚಿ ಗುಣ, ಮತ್ತಷ್ಟು ಬೀಜಗಳು, ನನ್ನ ತಳಿ. ಕಾಯುವ ಬೇಲಿ ಗಟ್ಟಿ ಇರಬೇಕಲ್ವಾ? ಮುಖ್ಯ ಅಪ್ಪ ಗಟ್ಟಿ ಇರಬೇಕು. ರಾಕ್ಷಸ ಸತ್ತ ದಿನ ರಾಜಕುಮಾರಿ ಒಂಟಿ. ಸತ್ಯ ಹೇಳ್ತೀನಿ, ನೀವು ಸತ್ತ ದಿನ ನಾನು ಒಂಟಿ. ಕಣ್ಣಂಚಿನಲ್ಲಿ ನೀರಿರುತ್ತೆ, ಕುತ್ತಿಗೆಯ ನರಗಳು ಉಬ್ಬಿ, ಮುಖದ ಸ್ನಾಯುಗಳು ಹಿಗ್ಗಿ, ತಡೆದ ಬಿಕ್ಕು ನಿರಂತರ ಬದುಕಿನ ಭಾವವಾಗಿರುತ್ತೆ. ಇದೊಂದು ಮಾಡಿ ನೀವು ಋಣಮುಕ್ತರು. ಹುಷಾರು. ಗಂಗೆ ಬಿಟ್ಟು ಹೋತು. ಭೀಷ್ಮ ಅನಾಥ. ವೀರ, ಶೂರ, ಜ್ಞಾನಿ, ಸರ್ವವಿದ್ಯಾ ಪಾರಂಗತ. ಬದುಕಿಗೆ ದಿಕ್ಕಿರ್ಲಿಲ್ವೇ? ದಿಕ್ಕಿಲ್ಲದೆ ದೆಸೆ ಇಲ್ಲ. ತಾಯಿ ಮಕ್ಕಳನ್ನ ಬಿಡಬಾರದು, ಅನಾಥವಾಗಿ ಹೋಗ್ತಾರೆ. ಹೋಗು.